ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗ 50. ಬೆಳಗ್ಗೆ ತಿಂದಿದ್ದೆಲ್ಲ ವಾಂತಿಯಾಗತೊಡಗಿತ್ತು. ನಂಗ್ಯಾಕೋ ಏನೂ ಸೇರ್ತಾ ಇಲ್ಲ, ಹೇಳಿದಳು ಹಿತ, ನೀನು ರೆಸ್ಟ್ ಮಾಡು. ಇವತ್ತು ನಿನ್ನ ಸೇವೆ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಸಿಹಿ ಸುದ್ದಿ ತಾನೆ? ನನಗೆ ಹಾಗೆ ಅನ್ನಿಸ್ತಾ ಇದೆ, ಹೇಳಿದ ಪ್ರೀತ್. ಅವಳು ನಾಚಿಕೆಯ ಮುದ್ದೆಯಾಗಿ ಬಿಟ್ಟಿದ್ದಳು. ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ಅವಳ ಬಡ ನಡುವನ್ನು ಹಿಡಿದು ಮೇಲಕ್ಕೆತ್ತಿದ್ದ ಪ್ರೀತ್ ಅಂದು ಕೋರ್ಟ್ನಲ್ಲಿ. ನೀವು ಕೇಸ್ ಹಾಕಿ, ನಾವು ಫೈಟ್ ಮಾಡಲು ರೆಡಿಯಾಗಿದ್ದೇವೆ ಎಂದು ಲಾಯರ್ ಮೂಲಕ ಪತ್ರ ಬರೆದು ಕಳುಹಿಸಿದ್ದರು. ಲಹರಿಗೀಗ ತನ್ನ ಮಗುವಿನದೇ ಚಿಂತೆಯಾಗಿ ಹೋಗಿತ್ತು. ಅದೊಂದು ದಿನ ಲಹರಿ ಕಾಲೇಜ್ನಲ್ಲಿದ್ದಳು. ಒಂದು ಕರೆ ಬಂದಿತ್ತು. ಕರೆ ಸ್ವೀಕರಿಸಿದಾಗ ಕೋರ್ಟ್ ನೋಟಿಸ್ ಸರ್ವ್ ಮಾಡಲು ಬಂದಿರುವುದಾಗಿ ತಿಳಿಸಿದ್ದರು. ಅದು ಯಾರದೆಂದು ಕೇಳಬೇಕಾಗಿ ಇರಲಿಲ್ಲವಲ್ಲ. ಲಹರಿ ತಾನು ಕಾಲೇಜ್ನಲ್ಲಿರುವುದಾಗಿ ತಿಳಿಸಿದಳು. ಅವಳು ತುಂಬ ಆತಂಕಗೊಂಡಿದ್ದಳು. ಬಳಿಕ ಅವಳು ಸೂರಜ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಳು. ಕೋರ್ಟ್ ನೋಟಿಸ್ ಕಳಿಸಿದ ಮೇಲೆ ನಾವು ಅದನ್ನು ತೆಗೆದುಕೊಳ್ಳಲೇಬೇಕು, ಅವಾಯ್ಡ್ ಮಾಡೋಕೆ ಆಗಲ್ಲ. ಅದಕ್ಕೆ ನೀನೇನು ಟೆನ್ಷನ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ನಾವು ಒಬ್ಬ ಒಳ್ಳೆಯ ಲಾಯರನ್ನು ಇಟ್ಕೊಂಡು ಫೈಟ್ ಮಾಡೋಣ. ಇದು ಒಂದಲ್ಲ ಒಂದು ದಿನ ನಾವು ಫೇಸ್ ಮಾಡಲೇಬೇಕಾದ ವಿಷಯ. ಅದು ಈಗಲೇ ಆಗ್ತಾ ಇದೆ. ಇಷ್ಟು ಪುಟ್ಟ ಮಗುವನ್ನು ಯಾವ ಕೋರ್ಟು ತಂದೆಗೆ ಕೊಡಲ್ಲ. ನೀನು ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ. ಅವನು ನಮಗೆ ತೊಂದರೆ ಕೊಡಬಹುದು ಅಷ್ಟೇ, ಬೇರೇನೂ ಮಾಡೋಕ್ಕಾಗಲ್ಲ ಎಂದು ಹೇಳಿ ಧೈರ್ಯ ತುಂಬಿದ ಸೂರಜ್. ಪಾಪ ಲಹರಿ ಅಂದು ಒಂದು ತಪ್ಪು ಮಾಡಿದ್ದರಿಂದ ಇಂದು ಕೋರ್ಟ್ ಮೆಟ್ಟಿಲು ಏರುವಂತಹ ಪರಿಸ್ಥಿತಿ ಎದುರಾಗಿತ್ತು. ಪ್ರೀತ್ಗೂ ವಿಷಯ ಗೊತ್ತಾಗಿ ಅವನು ತುಂಬ ನೊಂದುಕೊಂಡ. ಒಬ್ಬ ಲಾಯರ್ನಿಟ್ಟು ಕೇಸ್ ಫೈಟ್ ಮಾಡುವುದೆಂದು ನಿಶ್ಚಯಿಸಿಕೊಂಡರು. ಅಂದು ಲಹರಿ ಕಾಲೇಜಿಂದ ಬಂದು ಕೋರ್ಟ್ ನೋಟಿಸ್ ತೆಗೆದುಕೊಂಡಿದ್ದಳು. ಪವನ್ ಲಹರಿಯ ಮಗುವಿಗೋಸ್ಕರ ಕೋರ್ಟ್ನಲ್ಲಿ ಕೇಸು ದಾಖಲಿಸಿಕೊಂಡಿದ್ದ. ಅಂದು ತನ್ನ ಮಗುವನ್ನು ಎದೆಗೆ ಅವಚಿಕೊಂಡು ಇಡೀ ದಿನ ಅತ್ತಿದ್ದಳು ಲಹರಿ. ಅತ್ತಿಗೆ, ನಾನು ಆವತ್ತು ನಿಂಗೆ ತುಂಬ ತೊಂದರೆ ಕೊಟ್ಟಿದ್ದೆ. ಅದಕ್ಕೆ ಆ ದೇವರೇ ನನಗೆ ಈ ಶಿಕ್ಷೆ ಕೊಡ್ತಾ ಇರೋದು ಅನಿಸುತ್ತೆ ಎಂದು ಅವಳು ಹಿತಾ ಬಳಿ ಹೇಳಿಕೊಂಡು ಕಣ್ಣೀರು ಮೆಡೆದಿದ್ದಳು. ನಾನು ನಿನ್ನನ್ನು ಒಡಹುಟ್ಟಿದವಳು ಅಂತಾನೆ ಅಂದ್ಕೊಂಡಿದ್ದೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈ ವಿಚಾರದಲ್ಲಿ ನೀನು ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಮಕ್ಕಳು ಪ್ರಾಯಕ್ಕೆ ಅಂದರೆ 18 ವರ್ಷ ಆಗೋ ತನಕ ಬರುವ ತನಕ ಅವರನ್ನು ತಾಯಿಯ ಸುಪರ್ದಿಗೆ ವಶಕ್ಕೆ ಕೊಡ್ತಾರೆ ಅಷ್ಟೇ. ಅಲ್ಲದೆ ಪವನು ಒಂದು ದಿನಾನೂ ನಿನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ಲ, ಮಗುವಿನ ಜವಾಬ್ದಾರಿ ತಗೊಂಡಿಲ್ಲ. ಮತ್ತೆ ಯಾವ ಆಧಾರದಲ್ಲಿ ಮಗು ತನ್ನದು ಅಂತ ಹೇಳ್ತಾನೆ? ಕೋರ್ಟು ಪ್ರತಿಯೊಂದಕ್ಕೂ ಆಧಾರ ಕೇಳುತ್ತೆ. ನೀನು ಯಾವ ಡಾಕ್ಟರ್ ಹತ್ರ ಹೋಗ್ತಿದ್ದೆ ಅಂತ ಕೇಳಿದರೆ ಅವನಿಗೆ ಗೊತ್ತಿದೆಯಾ? ಎಲ್ಲಿ ಯಾವ ಹಾಸ್ಪಿಟಲ್ನಲ್ಲಿ ನಿನ್ನ ಡೆಲಿವರಿ ಆಯಿತು ಅಂತ ಕೇಳಿದರೆ ಅವನಿಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ಆಗಲಿ ಮಗುವಿನ ಬಗ್ಗೆ ಆಗಲಿ ಅವನಿಗೆ ಏನೇನೂ ಗೊತ್ತಿಲ್ಲ. ಅದೆಲ್ಲ ಬಿಡು. ಮಗು ಯಾವಾಗ ಹುಟ್ಟಿದ್ದು ಅಂತ ಕೇಳಿದರೆ ಅದು ಅವನಿಗೆ ಗೊತ್ತಿದೆಯಾ? ಈ ಮಗುವೇ ತನ್ನದು ಅಂತ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಅವನಿಗೆ? ಮಗು ಹುಟ್ಟೋ ಮೊದಲು ನಿಂಗೇನಾದರೂ ಸಹಾಯ ಮಾಡಿದ್ದಾನಾ? ಮತ್ತೆ ಈಗ ಮಗುವನ್ನು ಒಂದ್ಸಲನೂ ನೋಡದೆ, ಮಾತ್ರವಲ್ಲ ಮಗು ಬಗ್ಗೆ ಯಾವುದೇ ಮುತುವರ್ಜಿಯನ್ನು ವಹಿಸದ ಪವನ್ ಮುಂದೆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನು ಗ್ಯಾರಂಟಿ? ಕೋರ್ಟ್ ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ. ಬಯಾಲಜಿಕಲ್ ಫಾದರ್ ಆಗಿರೋ ಮಾತ್ರಕ್ಕೆ ಅವನಿಗೆ ಮಗು ಸಿಗಬೇಕು ಅಂದರೆ ಕೋರ್ಟ್ ಕೊಟ್ಟುಬಿಡುತ್ತಾ? ಹಾಗೆಲ್ಲ ಏನೂ ನಡೆಯಲ್ಲ. ನಮ್ಮ ಲಾಯರ್ ಅವನನ್ನು ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ಮಗು ಬಗ್ಗೆ ಯಾವುದೇ ಮಾಹಿತಿಗಳನ್ನು ಕೊಡೋಕೆ ಹೋಗಬೇಡ. ನಿಮ್ಮಣ್ಣ ಒಳ್ಳೆ ಲಾಯರನ್ನು ಅಪಾಯಿಂಟ್ ಮಾಡಿದ್ದಾರೆ. ಸುಮ್ಮನೆ ನಿನ್ನನ್ನು ಹೆದರಿಸೋಕ್ಕೋಸ್ಕರ ಅವನು ಮಾಡ್ತಿರೋದಷ್ಟೇ. ನೀನು ಯಾವುದೇ ರೀತಿ ಆತಂಕ ಪಡಬೇಡ, ಆರಾಮಾಗಿರು. ಹಿತ ತನಗೆ ತಿಳಿದ ರೀತಿಯಲ್ಲಿ ಲಹರಿಯನ್ನು ಸಮಾಧಾನ ಪಡಿಸುತ್ತಿದ್ದಳು. ಪ್ರೀತ್ ತಂಗಿಗಾಗಿ ಒಬ್ಬ ಲಾಯರನ್ನು ನೇಮಿಸಿದ್ದ. ಅದರ ಖರ್ಚನ್ನು ಅವನೇ ಭರಿಸುತ್ತಿದ್ದ. ಸೂರಜ್ಗೆ ಆ ತೊಂದರೆ ಕೊಡಲು ಅವನಿಗೆ ಒಪ್ಪಿಗೆ ಇರಲಿಲ್ಲ. ಅಂದು ಹಿತಾಗೆ ಬೆಳಗ್ಗೆ ಏಳುವಾಗಲೇ ತಲೆಸುತ್ತಿದ್ದಂತಾಗಿತ್ತು. ಬೆಳಗ್ಗೆ ತಿಂದದ್ದೆಲ್ಲ ವಾಂತಿಯಾಗತೊಡಗಿತ್ತು. ತುಂಬ ಸುಸ್ತಾಗಿ ಬಿಟ್ಟಿದ್ದಳು ಹಿತ. ನಂಗ್ಯಾಕೋ ಏನೂ ಸೇರ್ತಾ ಇಲ್ಲ, ಮಲಕ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಹೇಳಿದಳು ಪ್ರೀತ್ ಬಳಿ. ಹಿತ, ನೀನು ರೆಸ್ಟ್ ಮಾಡು. ಇವತ್ತು ನಿನ್ನ ಸೇವೆ ಮಾಡೋಕೆ ನಾನು ಸಿದ್ಧನಾಗಿದ್ದೀನಿ. ಸಿಹಿ ಸುದ್ದಿ ತಾನೆ? ನನಗೆ ಹಾಗೆ ಅನ್ನಿಸ್ತಾ ಇದೆ. ಅವನ ಮನಸ್ಸಲ್ಲಿದ್ದುದನ್ನು ಪತ್ನಿಯ ಬಳಿ ಹೇಳಿಕೊಂಡಿದ್ದ. ಅವಳು ನಾಚಿಕೆಯ ಮುದ್ದೆಯಾಗಿ ಬಿಟ್ಟಿದ್ದಳು. ಅವನ ಪ್ರಶ್ನೆಗಳಿಗೆ ಉತ್ತರಿಸದೆ ತನ್ನ 2 ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡಿದ್ದಳು. ಅವಳ ವರ್ತನೆಯಿಂದಲೇ ಅದು ಸಿಹಿ ಸುದ್ದಿ ಎಂದು ಅವನಿಗೆ ಅರ್ಥವಾಗಿತ್ತು. ಇವತ್ತಂತೂ ತುಂಬ ಖುಷಿ ಆಗ್ತಾ ಇದೆ ಎಂದು ಹೇಳುತ್ತಾ ಅವಳ ಬಡ ನಡುವನ್ನು ಹಿಡಿದು ಅವಳನ್ನು ಮೇಲಕ್ಕೆತ್ತಿದ್ದ ಪ್ರೀತ್. ಬಳಿಕ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ 2 ಕೆನ್ನೆಗಳಿಗೂ ಮುತ್ತಿನ ಮಳೆ ಕರೆದಿದ್ದ. ಅವಳು ಮಗುವಿಗಾಗಿ ಹಂಬಲಿಸುತ್ತಿದ್ದಾಳೆ ಎಂದು ಅವನಿಗೆ ಎಂದೋ ಅರ್ಥವಾಗಿತ್ತು.
ಆದರೆ ಲಹರಿಯ ಜೀವನ ಸರಿಹೋಗುವವರೆಗೂ ಅವನು ಅದರತ್ತ ಗಮನ ಹರಿಸಿರಲಿಲ್ಲ. ಇಂದು ಹಿತಾಮುಖದಲ್ಲಿ ಸಂತೋಷವನ್ನು ಕಂಡು ಅವನು ಸಂತೃಪ್ತನಾಗಿದ್ದ. ಇವತ್ತು ನೀನು ರಜೆ ಹಾಕು, ನಾವು ಡಾಕ್ಟರ್ ಹತ್ರ ಹೋಗಿ ಬರೋಣ ಹೇಳಿದ ಪ್ರೀತ್. ಡಾಕ್ಟರ್ ಹಿತಾಳಿಗೆ ಟ್ಯಾಬ್ಲೆಟ್ಗಳನ್ನು ಬರೆದುಕೊಟ್ಟಿದ್ದರು. ಹಿತಾಗೆ ಲಹರಿ ಅಂತಲ್ಲ, ಆಗಾಗ ವಾಂತಿಯಾಗುತ್ತಿತ್ತು. ಭಯಕ್ಕೆ ಸಂಕಟ, ಸುಸ್ತು ಜಾಸ್ತಿ ಇತ್ತು. ವಿಷಯ ತಿಳಿಯುತ್ತಿದ್ದಂತೆ ವೇದ ಅವರು ಅನಿತಾಳೊಂದಿಗೆ ಮೊದಲ ಬಾರಿಗೆ ಮಗಳ ಮನೆಗೆ ಬಂದಿದ್ದರು. ಮಗುವಿನ ನೆಪದಲ್ಲಾದರೂ ತಾಯಿ ಮನೆಗೆ ಬಂದಿದ್ದು ಹಿತಾಗೆ ತುಂಬ ಸಂತೋಷವಾಯಿತು. ಈಗ ವೇದ ಅವರು ಮೊದಲಿನಷ್ಟು ಪತಿಗೆ ಹೆದರುತ್ತಿರಲಿಲ್ಲ. ಹಿತ ತನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ. ಪತ್ನಿ ಗರ್ಭಿಣಿಯಾಗಿದ್ದು ಪ್ರೀತ್ಗೆ ಎಲ್ಲಿಲ್ಲದ ಸಂತೋಷ. ಅವಳನ್ನು ಎಲ್ಲಿಟ್ಟರೂ ಕಡಿಮೆಯೇ. ಅವನ ಪ್ರೀತಿ ಇನ್ನೂ ಜಾಸ್ತಿಯಾಗಿತ್ತು. ದಿನಗಳು ಉರುಳಿದವು. ಅದೊಂದು ದಿನ ಸುಬ್ರಾಯರಾಯರು ಬಿದ್ದು ಅವರ ಕಾಲು ಮೂಳೆ ಮುರಿದುಕೊಂಡಿತ್ತು. ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಅವರ ವೈದ್ಯಕೀಯ ಖರ್ಚು ಭರಿಸಲು ಅವರ ಬಳಿ ಅಷ್ಟೊಂದು ದುಡ್ಡಿರಲಿಲ್ಲ. ಅವರ ತಮ್ಮನು ಅಷ್ಟು ದುಡ್ಡು ಕೊಡಲು ತಯಾರಿರಲಿಲ್ಲ. ಆಗ ಹಿತಾಳ ತಮ್ಮ ಅಮಿತ್ ಹೇಳಿದ, ಅಪ್ಪ, ಆಸ್ಪತ್ರೆ ಖರ್ಚಿಗೆ ದುಡ್ಡೆಲ್ಲಿಂದ ಹೊಂದಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕಪ್ಪನ ಕೈಯಲ್ಲಿ ಕೇಳಿ ಇಲ್ಲ ಅಂತ ಅನ್ನಿಸ್ಕೊಂಡಾಯಿತು. ನಿಮ್ಮ ಹತ್ರ ಸೇವಿಂಗ್ಸ್ ಏನಾದರೂ ಇದೆಯಾ? ರಾಯರು ಉತ್ತರಿಸಿದರು, ಇಲ್ಲ. ಆಗ ಅಮಿತ್ ತಂದೆಯ ಬಳಿ ಹೇಳಿದ, ಹಾಸ್ಪಿಟಲ್ಗೆ ದುಡ್ಡು ಕಟ್ಟದೆ ನಿಮ್ಮ ಆಪರೇಷನ್ ಮಾಡಲ್ಲ. ದುಡ್ಡು ಕಟ್ಟಬೇಕು ಅಂದರೆ? ಅವನು ಮಾತು ಅರ್ಧಕ್ಕೆ ನಿಲ್ಲಿಸಿ ತಂದೆಯ ಮುಖವನ್ನು ನೋಡಿದ. ನನಗೆ ಎಲ್ಲೂ ದುಡ್ಡು ಹೊಂದಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಅಮ್ಮನ ಆಪರೇಷನ್ಗೆ ದುಡ್ಡು ಕೊಟ್ಲಲ್ಲ ಹಿತ, ಅವಳ ಕೈಯಲ್ಲಿದೆಯೇನೋ ವಿಚಾರಿಸು, ಮಗನ ಬಳಿ ಹೇಳಿದರು ರಾಯರು. ಅಪ್ಪ, ಅವಳ ಬಳಿ ದುಡ್ಡು ಖಂಡಿತವಾಗಿ ಇದೆ. ಆದರೆ ನಿಮ್ಮ ಪ್ರಕಾರ ಅವಳು ಜೀವಂತವಾಗಿ ಇಲ್ಲ ಅಲ್ವಾ? ನೀವು ಅವಳ ಬಳಿ ನಡ್ಕೊಂಡಿರೋ ರೀತಿ ನೆನೆಸಿಕೊಂಡ್ರೆ ಅವಳು ನಿಮಗೆ ದುಡ್ಡು ಕೊಡ್ತಾಳೆ ಅಂತ ಅನ್ನಿಸುತ್ತಾ? ಅವಳ ಬಳಿ ನಾನು ಯಾವ ಬಾಯಿಂದ ಕೇಳುವುದಕ್ಕೆ ಸಾಧ್ಯ? ನಂಗಂತೂ ಕೇಳೋಕೆ ಆಗಲ್ಲ. ನಾನು ಅವಳಿಗೆ ಕಾಲ್ ಮಾಡಿ ನಿಮ್ಮ ಹತ್ರನೇ ಕೊಡ್ತೀನಿ, ನೀವೇ ಕೇಳಿ ಎಂದು ಹೇಳುತ್ತಾ ಅವನು ತನ್ನ ಸೆಲ್ಫೋನ್ನಿಂದ ಹಿತಾಗೆ ಕರೆ ಮಾಡಿ ತಂದೆಯ ಬಳಿ ಫೋನ್ ಕೊಟ್ಟಿದ್ದ. ಹಿತ ತನ್ನ ಸೆಲ್ಫೋನ್ ರಿಂಗ್ ಆಗುತ್ತಿದ್ದಾಗ ನೋಡಿದಳು. ತಮ್ಮನ ಕರೆ ಕಂಡು ಆಶ್ಚರ್ಯವಾಗಿತ್ತು. ಅವಳು ಕರೆ ಸ್ವೀಕರಿಸಿದಳು. ಅತ್ತಲಿನ ಧ್ವನಿ ಕೇಳಿಸುತ್ತಲೇ ಇಲ್ಲ. ಏನಾಗಿದೆ ಅಮಿತ್ಗೆ? ಕರೆ ಮಾಡಿ ಯಾಕೆ ಮಾತಾಡುತ್ತಿಲ್ಲ ಎಂದು ಗಾಬರಿಗೊಂಡಳು ಹಿತ. ಅಷ್ಟರಲ್ಲಿ ಕರೆ ಸ್ಥಗಿತಗೊಂಡಿತ್ತು. 5 ನಿಮಿಷವಾದ ಬಳಿಕ ಮತ್ತೆ ಕರೆ ಬಂದಿತ್ತು. ಈಗ ಅಮಿತ್ ಮಾತಾಡುತ್ತಿದ್ದ. ಅಕ್ಕ, ಅದು ಅಪ್ಪನ ಕಾಲಿನ ಮೂಳೆ ಮುರಿದಿದೆ. ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅಪ್ಪ ನಿನ್ನತ್ರ ಮಾತಾಡಬೇಕಂತೆ ಎಂದು ತಂದೆಯ ಕೈಯಲ್ಲಿ ಫೋನ್ ಕೊಟ್ಟಿದ್ದ. ಹಿತಾಗೀಗ ಅವರು ತನ್ನಲ್ಲಿ ದುಡ್ಡು ಕೇಳಲು ಕರೆ ಮಾಡಿದ್ದು ಎಂದು ಅರ್ಥವಾಗಿತ್ತು. ರಾಯರು ಮಗಳ ಬಳಿ ತಮ್ಮ ಆಪರೇಷನ್ಗಾಗಿ ದುಡ್ಡು ಕೇಳಿದರು. ಹಿತಾಗೆ ಏನು ಉತ್ತರಿಸಬೇಕೆಂದೇ ತೋಚದಾಯಿತು. ಅವಳು, ನಾನು ನಮ್ಮ ಯಜಮಾನರನ್ನ ಕೇಳಿ ಹೇಳ್ತೀನಿ ಎಂದು ಹೇಳಿದಳು. ಹಿತಾಗೆ ಹಿಂದಿನದೆಲ್ಲ ಜ್ಞಾಪಕಕ್ಕೆ ಬಂದಿತ್ತು. ಅವಳಿಗೆ ದುಡ್ಡು ಕೊಡುವ ಮನಸ್ಸೇ ಇರಲಿಲ್ಲ. ಅಂದು ಪ್ರೀತ್ ಕೂಡ ಮನೆಯಲ್ಲಿಯೇ ಇದ್ದ. ಅವನ ಬಳಿ ಕೇಳಿದಳು, ಹಿತ, ನಿಂಗೆ ಅವರಿಗೆ ದುಡ್ಡು ಕೊಡೋ ಮನಸ್ಸಿಲ್ಲ ಅಂತ ಗೊತ್ತು ನನಗೆ. ನಿಂಗೆ ಇಷ್ಟ ಇಲ್ಲದೆ ಇರೋ ನಿನ್ನ ಮನಸ್ಸಿಗೆ ನೋವಾಗುವ ಕೆಲಸವನ್ನು ಮಾಡೋಕ್ಕೆ ನಾನು ಬಲವಂತ ಮಾಡಲ್ಲ. ಒಬ್ಬ ರೋಗಿಗೆ ಔಷಧೋಪಚಾರಕ್ಕೆ ದುಡ್ಡಿಲ್ಲ ಅಂತ ಹೇಳುವ ಮನಸ್ಸು ನನಗಿಲ್ಲ. ಇದು ಬರೀ ಮಾನವೀಯತೆಯ ದೃಷ್ಟಿಯಿಂದ ಮಾತ್ರ. ನೀನು ಅಮಿತ್ನ ಹತ್ರ ಬರೋಕೆ ಹೇಳು, ಇಲ್ಲಾಂದರೆ ಅವನ ಅಕೌಂಟ್ ನಂಬರ್ ಕೊಡೋಕೆ ಹೇಳು. ಆಪರೇಷನ್ ಖರ್ಚು ನಾನು ಕೊಡ್ತೀನಿ. ನನಗೆ ಹಾಸ್ಪಿಟಲ್ಗೆ ಹೋಗಿ ಅವರನ್ನು ನೋಡುವ ಉದ್ದೇಶವಂತೂ ಇಲ್ಲ. ಅವರು ಮಾಡಿದ ಹಾಗೆ ನಾವು ಮಾಡಿದರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಹೇಳು? ಪತ್ನಿಯ ಬಳಿ ಹೇಳಿದ ಪ್ರೀತ್. ಹಿತ ಅವನನ್ನು ತಡೆಯಲು ಹೋಗಲಿಲ್ಲ. ಹಿತಾಗೆ ಅವನು ಆಕಾಶದೆತ್ತರಕ್ಕೆ ಬೆಳೆದಿದ್ದಾನೆ ಎನಿಸಿತು. ಅವಳು ತಮ್ಮನಿಗೆ ವಿಷಯ ತಿಳಿಸಿದಳು. ಸುಬ್ರಾಯರಾಯರು ಅಂದು ಹಿತಾಳನ್ನು ರಾತ್ರಿ ಮನೆಯಿಂದ ಹೊರಗೆ ಹಾಕಿದ್ದರು ಮಾತ್ರವಲ್ಲ, ತಮ್ಮ ಪಾಲಿಗೆ ಅವಳು ಇಲ್ಲ ಎಂದು ಹೇಳಿದ್ದರು. ಆದರೆ ಆ ಭಗವಂತ ಇಂದು ಅವಳಿಂದಲೇ ಉಪಕೃತರಾಗುವಂತೆ ಮಾತ್ರವಲ್ಲ, ಅವರಾಗಿಯೇ ಅವಳನ್ನು ನೆನೆಸುವಂತೆ ಮಾಡಿಬಿಟ್ಟಿದ್ದರು. ಇದಕ್ಕೆ ಏನೆನ್ನಬೇಕು? ಹಿತಾಗಲಿ ಪ್ರೀತಾಗಲಿ ಆಸ್ಪತ್ರೆಯಲ್ಲಿ ಅವರನ್ನು ನೋಡಲು ಹೋಗಲಿಲ್ಲ. ಅಂದು ಕೋರ್ಟ್ ಹಾಲ್ನಲ್ಲಿ ಇದುವರೆಗೂ ಮಗುವಿನ ಬಗ್ಗೆ ಯಾವುದೇ ಅಕ್ಕರಾಸ್ತೆ ಕಾಳಜಿ ವಹಿಸದ ವ್ಯಕ್ತಿ ಮುಂದೆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಏನು ಗ್ಯಾರಂಟಿ? ಅವನು ಮದುವೆಯಾಗಿಲ್ಲ, ಅವನಿಗೆ ಮುಂದೆ ಮಕ್ಕಳಾಗುವ ಸಾಧ್ಯತೆ ಇಲ್ಲ ಎಂಬ ಕಾರಣಕ್ಕೆ ಮಗುವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಈವರೆಗಿನ ವಾದ ವಿವಾದಗಳನ್ನು ಪರಿಗಣಿಸಿ ಮಗು ತಾಯೊಂದಿಗಿದ್ದರೆ ಮಗುವಿಗೆ ಉತ್ತಮವಾದ ಭವಿಷ್ಯ ಸಿಗಲು ಸಾಧ್ಯ ಎಂದು ಕೋರ್ಟು ಪರಿಗಣಿಸುತ್ತಿದೆ. ಆದ್ದರಿಂದ ಮಗುವನ್ನು ತಾಯಿಯ ಸುಪರ್ದಿಗೆ ಕೊಡಲಾಗುವುದು ಎಂದು ಜಡ್ಜ್ ತೀರ್ಪನ್ನಿತ್ತಿದ್ದರು. ಲಹರಿಯ ಪರವಾಗಿ ಜಡ್ಜ್ಮೆಂಟ್ ಬಂದಿತ್ತು. ಲಹರಿ, ಸೂರಜ್ ಮತ್ತು ಪ್ರೀತ್ನ ಫ್ಯಾಮಿಲಿಯವರ ಸಂತೋಷಕ್ಕೆ ಪಾರವಿರಲಿಲ್ಲ.
ದಿನಗಳು ಉರುಳಿದವು. ಅಂದು ಹಿತಾಳ ಡೆಲಿವರಿಗೆ ಎಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ನೋವು ತಿನ್ನುತ್ತಿರುವ ಪತ್ನಿಯನ್ನು ಕಂಡು ಪ್ರೀತ್ನ ಮುಖ ಬಾಡಿತ್ತು. ವೇದ ಮತ್ತು ಪ್ರೀತ್ ಇಬ್ಬರು ಆತಂಕದಿಂದಲೇ ಹೊರಗೆ ಕಾಯುತ್ತಿದ್ದರು. ಅಷ್ಟರಲ್ಲಿ ಕಂಗ್ರಾಟ್ಸ್, ನಾರ್ಮಲ್ ಡೆಲಿವರಿ ಆಯಿತು. ನೀವು ಗಂಡು ಮಗುವಿನ ತಂದೆ ಆಗಿದ್ದೀರಾ. ತಾಯಿ ಮಗು ಆರೋಗ್ಯವಾಗಿದ್ದಾರೆ ಎಂದು ನರ್ಸೊಬ್ಬರು ಬಂದು ವಿಷಯ ತಿಳಿಸಿದರು. ತನ್ನ ಪುಟ್ಟ ಕಂದನನ್ನು ನೋಡುತ್ತಲೇ ಹಿತಾಗೆ ತಾನು ತಿಂದ ನೋವೆಲ್ಲ ಮರೆತೇ ಹೋಗಿತ್ತು. ಹಿತ ಆಸೆಪಟ್ಟಂತೆ ಪ್ರೀತಿನ ಪ್ರತಿರೂಪ ಅವಳಿಗೆ ಸಿಕ್ಕಿತ್ತು. ಪ್ರೀತ್ ಪತ್ನಿಯ ಬಳಿ ಬಂದು ಕಣ್ಣಲ್ಲೇ ಮಗುವನ್ನು ಮುದ್ದಿಸುತ್ತಾ, ನನಗೆ ಪ್ರಮೋಷನ್ ಕೊಡಿಸಿದ್ದಕ್ಕೆ ನಿಂಗೇನು ಕೊಡಲಿ ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ಮೃದುವಾಗಿ ಕೈಯಾಡಿಸಿದ. ಹಿತ ಅವನ ಕೈಯನ್ನು ತೆಗೆದು ತನ್ನ ತುಟಿಗೊತ್ತಿಕೊಂಡಳು. ಪ್ರೀತ್ ಬಾಗಿ ಅವಳ ಹಣೆಗೆ ಹೂ ಮುತ್ತನ್ನಿತ್ತ. ತನ್ನ ಮಡಿಲಲ್ಲಿ ಮಲಗಿದ ಮಗುವಿನ ಜೊತೆ ಪ್ರೀತ್ನ ಬೆಚ್ಚಗಿನ ಬಾಹುಗಳಲ್ಲಿ ಸಂತೋಷ ಸಾಗರದಲ್ಲಿ ತೇಲಾಡುತ್ತಿದ್ದಾಳೆ ಹಿತ. ಅವರು ಬಯಸಿದ ಸುಖಮಯ ಜೀವನ ಅವರ ಪಾಲಾಗಿತ್ತು. ಇನ್ನೂ 1 ವರ್ಷ ವಿದ್ಯಾಭ್ಯಾಸ ಮಾಡಿದರೆ ಅನಿತಾಳ ವಿದ್ಯಾಭ್ಯಾಸವು ಮುಗಿಯುತ್ತದೆ. ಅಕ್ಕನಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದಾಳೆ ಹಿತ. ವೇದ ಅವರು ಮಗಳ ಮನೆಯಲ್ಲಿದ್ದು ಮಗಳ ಮತ್ತು ಮೊಮ್ಮಗುವಿನ ಆರೈಕೆಯನ್ನು ಮಾಡುತ್ತಿದ್ದಾರೆ. ವೀಕ್ಷಕರೇ, ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟ ಆಯಿತಾ? ಎಲ್ಲರಿಗೂ ನ್ಯಾಯ ಸಿಕ್ಕಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.